ನೀವೀಗ ನೋಡ್ತಿದ್ದೀರಲ್ಲ ಬಿಸಿ ಬಿಸಿ ಪುಳಿಯೋಗರೆ, ನೋಡ್ತಿದ್ರೇನೆ ತಿನ್ನಬೇಕು ಅನ್ನಿಸ್ತಿದೆ. ತಿಂದ್ರಂತೂ ಆಹಾ ರುಚಿಗೆ ಕಳೆದೇ ಹೋಗ್ತೀವಿ. ಅಷ್ಟು ಅದ್ಭುತವಾದ ರುಚಿಕರವಾದ ಪುಳಿಯೋಗರೆ. ಈ ಪುಳಿಯೋಗರೆಯನ್ನು ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಸುಲಭ ವಿಧಾನದಲ್ಲಿ ರುಚಿಕರವಾಗಿ ಹೇಗೆ ಪುಳಿಯೋಗರೆಯನ್ನ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಈ ಪುಳಿಯೋಗರೆ ಅಷ್ಟು ಅದ್ಭುತವಾಗಿರುತ್ತೆ. ನಾನು ಸುಮ್ಮನೆ ಮಾತಿಗೆ ಹೇಳ್ತಿಲ್ಲ, ನೀವು ಕೂಡ ಮನೆಯಲ್ಲಿ ಇದನ್ನ ಒಂದ್ಸತಿ ಟ್ರೈ ಮಾಡಿ. ಈ ರುಚಿಕರವಾದ ಪುಳಿಯೋಗರೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಣಮೆಣಸಿನ ಹಣ್ಣು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಬಿಳಿ ಎಳ್ಳು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಕಡಲೆ ಬೀಜ, ಪುಳಿಯೋಗರೆ ಪೌಡರ್, ಹುಣಸೆ ರಸ, ಕುಕ್ಕಿಂಗ್ ಆಯಿಲ್, 1 ಬೌಲ್ ರೈಸ್. ಇದಿಷ್ಟು ಪುಳಿಯೋಗರೆ ಮಾಡಲು ಬೇಕಾಗುವ ಸಾಮಗ್ರಿಗಳು. ಬಿಸಿಯಾದ ಬಾಂಡಲಿಗೆ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಚೆನ್ನಾಗಿ ಸಿಡಿಯಲು ಪ್ರಾರಂಭವಾದ ಮೇಲೆ ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಮೊದಲೇ ಕಡಲೆ ಬೀಜ ಹಾಕೋದು, ಅದು ಚೆನ್ನಾಗಿ ಫ್ರೈ ಆದರೆ ಪುಳಿಯೋಗರೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಮೊದಲೇ ಕಡಲೆ ಬೀಜ ಸೇರಿಸ್ಕೊಳ್ತೇನೆ. ನಂತರ ಅದಕ್ಕೆ ಕಡಲೆಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಬಿಳಿ ಎಳ್ಳು ಸೇರಿಸಬೇಕು. ಇವೆಲ್ಲವನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾವು ಇಲ್ಲಿ ಬಿಳಿ ಎಳ್ಳು ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಪುಳಿಯೋಗರೆ ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ಕೂಡ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕ್ತಾ ಇರೋದು ರುಚಿಗಷ್ಟೇ ಅಲ್ಲ, ಬಿಳಿ ಎಳ್ಳಲ್ಲೂ ಕೂಡ ತುಂಬಾನೇ ಪೌಷ್ಟಿಕಾಂಶಗಳಿವೆ. ಅದರಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಗುಣ ಇದೆ. ಹಾಗೆ ಈ ಚಳಿಗಾಲದಲ್ಲಿ ನಮ್ಮ ಚರ್ಮಕ್ಕೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಹಾಗೆ ಮೂಳೆಗಳ ಸೆಳೆತ, ಮೈಕೈ ನೋವಿಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಹೀಗಾಗಿ ನಾನು ಯಾವುದೇ ಅಡುಗೆ ಮಾಡಿದ್ರು ಯಾವುದು ಹೆಲ್ತ್ ಬೆನಿಫಿಟ್ ಇದೆ ಅದಕ್ಕೆ ಸಂಬಂಧಪಟ್ಟ ಅಡುಗೆಗೆ ಆ ಪದಾರ್ಥಗಳನ್ನು ನಾನು ಪ್ರತಿ ಅಡುಗೆಯಲ್ಲೂ ಬಳಸ್ಕೊಳ್ತೇನೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಹುಣಸೆ ರಸ ಸೇರಿಸಬೇಕು. ಹುಣಸೆ ರಸ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೆಲ್ಲ, ಒಣಮೆಣಸಿನ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಈ ಸಮಯದಲ್ಲಿ ಒಣಮೆಣಸಿನ ಹಣ್ಣು ಹಾಕೋದ್ರಿಂದ ಒಣಮೆಣಸಿನ ಹಣ್ಣು ಕಪ್ಪಾಗೋದಿಲ್ಲ. ಹಾಗೆ ಪುಳಿಯೋಗರೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಸಮಯದಲ್ಲೇ ಪ್ರತಿ ಸರಿನೂ ಒಣಮೆಣಸಿನ ಹಣ್ಣು ಹಾಕೋದು. ಇವಾಗ ನಾನು ಪುಳಿಯೋಗರೆ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವು ಪುಳಿಯೋಗರೆಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ 1 ಬೌಲ್ ರೈಸ್ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲವನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀವೀಗ ನೋಡ್ತಿರ್ಬೋದು ಪುಳಿಯೋಗರೆ ಮಸಾಲೆ ಅನ್ನದ ಜೊತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಂದು. ಆಗ ಬಿಸಿ ಬಿಸಿಯಾದ ರುಚಿಕರವಾದ ಪುಳಿಯೋಗರೆ ತಿನ್ನಲು ರೆಡಿಯಾಗಿದೆ. ನೋಡ್ತಿರಂತೂ ನನಗಂತೂ ಹೊಟ್ಟೆ ಚುರಚುರ ಅಂತಿದೆ. ನೀವು ಕೂಡ ಮಾಡಿ ನೋಡಿ. ಈ ಪುಳಿಯೋಗರೆ ತುಂಬಾನೇ ಚೆನ್ನಾಗಿರುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.